ಇದ್ದೀವಿ. ನಾನು ಹಂಗೆ ಓಪನ್ ಮಾಡಿದಾಗ ನನ್ನ ಜೊತೆಗೆ ಅಷ್ಟು ಜನ ಸ್ಟೂಡೆಂಟ್ಸ್ ಕೂತ್ಕೊಂಡಾಗ ನಾನು ಮಾಡಬೇಕು, ಮ್ಯಾಮ್ ಆ ಥರ ಗೈಡ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಬಂದಿದ್ದು. ಇವಾಗ ನಂದು ಓನ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ MG ರೋಡಲ್ಲಿ. ಇವಾಗ ನನ್ನ ಜೊತೆಗೆ ಇವಾಗ ಸದ್ಯಕ್ಕೆ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ನನ್ನ ಸ್ಟುಡಿಯೋ ಓಪನ್ ಮಾಡಿ. 3 ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ನನ್ನ ಮ್ಯಾಮಿಗೆ ಒನ್ ಡೇ ವರ್ಕ್ಶಾಪ್ ಮಾಡ್ತಿದ್ವಿ ನಾವು. ಏನಿಲ್ಲ ನಾವು ಅಂದ್ಕೊಂಡಿದ್ದು ಒಂದು ಫ್ರೀ ಮಾಡ್ತಾ ಇದ್ದೀವಿ ಒನ್ ಡೇ ವರ್ಕ್ಶಾಪು. ನಾವು ಮಾರ್ಕೆಟಿಂಗ್ ಫೀಲ್ಡಿಗೋಸ್ಕರ ಮಾಡಿದ್ವಿ. ಇವಾಗ ಜನಗಳಿಗೆಲ್ಲ ಗೊತ್ತಾಗಲಿ ನಮ್ಮದು ಓನ್ ಸ್ಟುಡಿಯೋ ಓಪನ್ ಮಾಡಿದ್ದೀವಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಆವಾಗ ಮ್ಯಾಮಿಗೆ ಕೇಳಿದೆ, ಮ್ಯಾಮ್ ಯಾರು ಬರ್ತಾರೋ ಏನೋ, ಎಷ್ಟು ಜನ ಆಗ್ತಾರೋ ಏನೋ ರಿಜಿಸ್ಟ್ರು ಅಂತ. ನೋಡಿದ್ರೆ ನಾವು ಅಂದ್ಕೊಂಡು ಒಂದು 10 ಮೆಂಬರ್ಸ್ 5 ಮೆಂಬರ್ಸ್ ಆಗ್ತಾರೆ ಅಂತ ಅಂದ್ಕೊಂಡು ನೋಡಿದ್ರೆ ಫುಲ್ಲು ನಮ್ಮದು ಸ್ಟುಡಿಯೋ ಫುಲ್ಲು ಜಾಗನೇ ಇಲ್ಲ, ಹಂಗಾಗಿದೆ. ನಾವು ನಿಂತ್ಕೊಳಕ್ಕೆ ಜಾಗ ಇಲ್ಲ. ಏನಿಲ್ಲ ಅಂದ್ರೆ ಒಂದು 30ರಿಂದ 35 ಜನನಾದರೂ ರಿಜಿಸ್ಟ್ರು ಆಗಿ ಬಂದಿದ್ರು. ಸೊ ನಾವು ಅವಾಗ ಏನು ಅಂದ್ಕೊಂಡ್ವಿ, ಮೇಕಪ್ ಇಲ್ಲಿಂದ ಕಲ್ತ್ಕೊಂಡು ಹೋದಾಗ ಇಷ್ಟೇ ನಮ್ಮ ಮೇಕಪ್ಪು, ಇಷ್ಟಕ್ಕೆ ನಾವು 60,000 70,000 80,000 ಕಟ್ಟಬೇಕಾ ಅನ್ನಂಗೆ ಅನ್ನಿಸ್ತಾ ಇತ್ತು. ಬಟ್ ನಾವು ಮೇಕಪ್ ಕಲಿತು ಈಚೆಗಡೆ ಹೋದ್ಮೇಲೆ ಅವ್ರ ಸ್ಕಿನ್ ಟೆಕ್ಸ್ಚರು ಅದೆಲ್ಲ ನೋಡಾದ್ಮೇಲೆ ನಮಗೆ ಅನಿಸುತ್ತೆ ಮ್ಯಾಮು ಒಂದೊಂದು ಪಾಯಿಂಟ್ ಹೇಳ್ಕೊಡ್ಬೇಕಾದ್ರೂ ಎಷ್ಟು ಕ್ಲಿಯರಾಗಿ ಹೇಳ್ಕೊಡ್ತಾ ಇರೋ. ಅದನ್ನೆಲ್ಲ ನಾವು ಇಲ್ಲಿ ಕೂತ್ಕೊಂಡಾಗ ಹೌದಾ ಇಷ್ಟೇನಾ. ಬಟ್ ನಾವು ಕ್ಲೈಂಟ್ ಪ್ಲೇಸಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಓ ಕರೆಕ್ಟ್ ಇದನ್ನ ಇಲ್ಲಿ ಮಾಡಬೇಕಾಗಿತ್ತು, ಇದನ್ನ ಕರೆಕ್ಷನ್ ಮಾಡ್ಕೊಬೇಕಾಯ್ತು, ನೆಕ್ಸ್ಟ್ ಕ್ಲೈಂಟ್ ಇದ್ದಾಗ ಇದನ್ನ ಕರೆಕ್ಷನ್ ಮಾಡ್ಕೊಬೇಕು ಅನ್ನಂಗೆ ಅನಿಸುತ್ತೆ ನಮಗೆ. ಸೊ ಇವಾಗ ಅದೇ ನಾನು ಇಲ್ಲಿ ಕುತ್ಕೊಂಡಿದ್ದಾಗ ನಾವು ಫ್ರೆಂಡ್ಸ್ ಇಲ್ಲಿ ಇದ್ದವ್ರನ್ನೇ ಮಾತಾಡ್ಕೊತಾ ಇದ್ವಿ, ಇಷ್ಟೇನಾ ಆರಾಮಾಗಿ ಹೋಗಿ ಮಾಡ್ಕೊಂಡ್ಬಂದ್ಬಿಡ್ತೀವಿ, ಇಷ್ಟೇನಾ ಆರಾಮಾಗಿ ಹೋಗಿ ಹೇರ್ ಸ್ಟೈಲ್ ಮಾಡ್ಕೊಂಡ್ಬರ್ತೀವಿ. ಹೇರ್ ಸ್ಟೈಲ್ ಮಾಡಿದಾಗಲೇ ಕ್ಲೈಂಟ್ ಹತ್ರ ಹೋದಾಗ ಫುಲ್ ಶಿವರು. ಫಸ್ಟು ಟೈಮು ಮ್ಯಾಮ್ ನನಗೆ ಹೆಬ್ಬೂರ್ಗೂ ಏನೋ ಕರ್ಕೊಂಡೋಗಿದ್ರು ಮೇಕಪ್ ಆರ್ಡರ್ಗೆ. ಅವಾಗ ಫುಲ್ಲು ನನಗೆ ಶಿವರ್ ಆಗ್ತಿದೆ, ಮಾಡೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಆಮೇಲೆ ಹಂಗೆ ರೂಢಿ ಆಗ್ತಾ ಫುಲ್ಲು ಪರ್ಫೆಕ್ಟಾಗಿ ಇವಾಗ ಏನೇ ಒಂದಾದ್ರೂ ನನಗೇನೇ ಒಂದು ಸಜೆಷನ್, ಈಗ ನನ್ನ ಕ್ಲಾಸ್ ಬಿಟ್ಟು ಅವಾಗಲೇ ಒಂದು 2 ಇಯರ್ಸ್ ಆಯಿತು ನಾನು ಕಲ್ತಿಲ್ಲಿ. ಈಗಲೂ ನಾನು ಮ್ಯಾಮಿಗೆ ಕಾಲ್ ಮಾಡಿದ್ರೆ ನನಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಕೊಡ್ತಾರೆ. ಹಂಗೆ ಮಾಡು, ಹಿಂಗೆ ಮಾಡು, ಈ ಥರ ಹೋಗು, ಅದು ಬೇಡ, ನೀನು ಅಂದ್ಕೊಂಡಿರೋದು ಇದು ಬೇಡ, ಈ ಕಡೆ ಹೋಗು, ಇದು ಈಸಿ ಇರುತ್ತೆ, ನೀನು ಹೋಗ್ತಾ ಇರೋ ವೇ ಕಷ್ಟ, ನೀನು ಅಂದ್ಕೊಂಡು ಥಿಂಕಿಂಗ್ ವೇ ಕಷ್ಟ, ನಾನು ಈಸಿ ವೇಲಿ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಹೇಳ್ಕೊಡ್ತಾರೆ ನನಗೆ. ಸೊ ಹೆಲ್ಪ್ ಆಗಿದೆ ಆಗಿದೆ ಅಷ್ಟೇ ಬೇಕಾಗಿದೆ. ಯಾಕೆಂದರೆ 10 years ಎಕ್ಸ್ಪೀರಿಯನ್ಸ್ ಒಂದು ಫೀಲ್ಡಲ್ಲಿ ಅಂದರೆ ಸುಮ್ಮನೆ ಅಲ್ಲ. ನಾನು ಈಸಿಗೆ ನನ್ನ ಸ್ಟೂಡೆಂಟ್ಸ್ ಕೇಳೋದ್ರೆ ಇದು ಈಸಿ ಇದೆ ಕೊಂಡ್ರೆ ಹೋಗ್ರು ಅಂತ ನಾನು ತೋರಿಸ್ಬೋದು. ನಿಮ್ಮ ಜೊತೆ ನಾನು ನೆಡ್ಕೊಂಡು ಬರೋಕ್ಕಂತೂ ಖಂಡಿತ ಆಗಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಈಸಿ ಇರೋದನ್ನ ಬಿಟ್ಬಿಡ್ತಾರೆ, ಸುತ್ತಾಕೊಂಡು ಹೋಗ್ತಾರೆ, ಲಾಸ್ಟಿಗೆ ಏನು ಮಾಡ್ತಾರೆ ಮತ್ತೆ ಈಸಿನ ಉಳ್ಕೊಂಡು ಬರ್ತಾರೆ. ಇವರೆಲ್ಲ ಈಗ ನಾನು ಮೊನ್ನೆನೂ ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟೆ. ಕೆಲವೊಂದು ಸ್ಟೂಡೆಂಟ್ಸ್ನ ಬೇಡ ಕೊಂಡ್ರು ಬೇಡ ಮಾಡಬೇಡಿ ಅಂದರೆ ಮಾಡಿದ್ರು 6 months 8 months ಕ್ಲೋಸ್. ಇವ್ರು ಕೇಳಿದಾಗ ನಾನು ಕೇಳಿದ ಕ್ವೆಶನ್ಸ್ಗಳು ಅದೇ, ನಿಂಗೆ ಹೆಂಗಿದೆ, ಏನಿದೆ, ಎಷ್ಟಾಗ್ತಿದೆ, ಏನೂ ಇರ್ತಾ. ನಾನು ಯಾರೇ ಫೋನ್ ಮಾಡಿದ್ರು ಹೋಗ್ಬಿಟ್ಟು ತಪ್ಪಿಡಲ್ಲ, ನಾನು ಮಾಡಿಬಿಡಿ, ನನಗೊಂದು ನೇಮ್ ಸಿಗ್ಬೋದು ಮಾಡಿದ್ರೆ, ಅರ್ಥ ಆಗ್ತದೆಯಾ ಅಲ್ವಾ. ಮಾಡಿದ್ರೆ ಹೋದೆ ಓಕೆ, ನಾನು ಹೋದೆ, ನನಗೆ ವೆಲ್ಕಮ್ ಮಾಡಿದ್ರು ಎಲ್ಲ ಮಾಡಿದ್ರು ನೇಮ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವ್ರ ಕೇಪಬಿಲಿಟಿನೂ ನಾನು ಚೆಕ್ ಮಾಡಬೇಕಲ್ವಾ. ದುಡ್ಡು ಯಾಕೆಂದರೆ ವೇಸ್ಟ್ ಆಗೋದು ದುಡ್ಡು, ಫ್ಯಾಮಿಲಿದೆಲ್ಲ ವೇಸ್ಟ್ ಆಗುತ್ತೆ, ಇವ್ರಿಗೆ ಒಬ್ರದ್ದೇ ಆಗಲ್ಲ, ಜೊತೆ ಫ್ಯಾಮಿಲಿನೂ ಸಫರ್ ಪಡ್ತಾರೆ. ನಾನು ಅವ್ರಿಗೆ ಫೋನ್ ಮಾಡಿದ್ರೂ ಕೇಳಿದ್ದೆ, ಓಕೆನಾ, ಹೆಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಏನು, ಇಷ್ಟು ಇನ್ವೆಸ್ಟ್ ಮಾಡಬೇಡ, ಇಷ್ಟು ಇನ್ವೆಸ್ಟ್ ಮಾಡು, ಇಷ್ಟೇ ಸಾಕು, ಇಷ್ಟಿಂದನೇ ಮಾಡು. ಯಾಕೆಂದರೆ ಅದು ಪ್ರಾಪರ್ ವೇ ಗೊತ್ತಿರಲ್ಲ ಪಾಪ. ಗೊತ್ತಿರುತ್ತಾ, ನಮಗಂತೂ ಹೇಳ್ಕೊಡೋ ಸೀರಿಯಸ್ಲಿ ಯಾರೂ ಇಲ್ಲ. ನಾವೆಲ್ಲ ಟ್ರೈ ಆ್ಯಂಡ್ ಎರರ್ ಮಾಡಿದ್ದು. ನಾನು ನನ್ನ ಸ್ಟೂಡೆಂಟ್ಸ್ ಕೇಳೋದು ಅದು, ಏನೇ ಒಂದು ತೊಗೋಬೇಕು, ಏನೇ ಮಾಡಬೇಕು, ಬಂದರು ಕೇಳ್ರು, ನನಗೆ ಗೊತ್ತಿರೋ ಅಷ್ಟು. ನಾನು ಮ್ಯಾಕ್ಸಿಮಮ್ ನನ್ನ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ಬೇಕು ಅಂತ ಎಷ್ಟೆಷ್ಟೋ ಕಲಿತೀನಿ, ಅದು ನಿಮಗೆ ಗೊತ್ತಿರಲ್ಲ, ತುಂಬ ಕಲಿತೀನಿ ನಾನು. ಬಟ್ ನಂಗೆ ಗೊತ್ತಿರೋ ಅಷ್ಟಂತೂ ಹೇಳ್ಕೊಡ್ತೀನಿ. ಅದಂತೂ 100% ತಪ್ಪಂತೂ ಹೇಳ್ಕೊಡಲ್ಲ, ಸುಳ್ಳಂತೂ ಹೇಳ್ಕೊಡಲ್ಲ, ಮೋಸ ಮಾಡಿ ಅಂತ ಹೇಳ್ಕೊಡಲ್ಲ. ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡಿ, ಒಳ್ಳೇದು ದುಡೀರಿ, ಚೆನ್ನಾಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅಂತಲೇ ಹೇಳ್ಕೊಡು. ಅವ್ರಿಗೆ ಒಳ್ಳೇದಾಗಿದೆ ಅಂದ್ರೆ ನಂಗೆ ಅಷ್ಟೇ ಸರ್. ನಮ್ಮ ಬ್ಯಾಚಲ್ಲಿ ನಾವು ಇಲ್ಲಿದ್ದು ಅರೌಂಡ್ ಏನಿಲ್ಲ ಅಂದ್ರೆ 12 ಮೆಂಬರ್ಸ್ ಏನೋ ಇದ್ವಿ ಅನಿಸುತ್ತೆ. ಅದರೊಳಗಡೆ ಪ್ಯಾಷನಾಗಿ ತೊಗೊಂಡಿರೋದು, ನಾನು ಸ್ಟುಡಿಯೋ ಓಪನ್ ಮಾಡಿರೋದು ಅಂದರೆ ನಾನು ಒಬ್ಬಳೆ. ಸೂಪರ್. ಅದೇ ಇವಾಗ 12 ಮೆಂಬರ್ಸ್ 20 ಮೆಂಬರ್ಸ್ ಇದ್ದಾರೆ ಅಂತ ಅಂದರೆ ಸುಮ್ಮನೆ ಕಲ್ತ್ಕೊಂಡ್ಬಿಡೋದು. ಮತ್ತೆ ಇವಾಗ ಏನು ನಾನು ಮೇಕಪ್ ಆರ್ಟಿಸ್ಟ್ ಆಗಲೇಬೇಕು, ಏನೋ ಚೆನ್ನಾಗಿ ದುಡ್ಡು ಮಾಡ್ಬೋದು, ಮೇಕಪ್ ಆರ್ಟಿಸ್ಟ್ ಆದರೆ ಅದು ಮಂತ್ಲಿಗೆ ಲ್ಯಾಕ್ ನಾನು ಸಂಪಾದನೆ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ ನನಗೂ ಅದೇ ಇದ್ದಿದ್ದು. ಬಟ್ ಇವಾಗ ನಾನು ಎಲ್ಲ ಇನ್ವೆಸ್ಟ್ ಮಾಡ್ತಾ ನಮಗೆ ಇವಾಗ ಎಷ್ಟೇ ನಾನು ಲ್ಯಾಕ್ ದುಡಿದ್ರು ನನ್ನ ಕೈ ಮಿಗದೆ 5,000 ರೂಪಾಯಿ ಅಷ್ಟೇ ಅಲ್ಲ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಹೌದು, ಸ್ಟಾರ್ಟಿಂಗ್ ನೋಡಿದಾಗ ಯೂಶಲಿ ನಾವು ಹೆಂಗೆ ಕಾಣಿಸ್ತೀವಿ ಅಂದ್ರೆ ಕೋಟಿಗಟ್ಟಲೆ ಮಾಡ್ಕೊಂಡಿದ್ದಾರೆ, ಲಕ್ಷಗಟ್ಟಲೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ರಿಯಾಲಿಟಿ ನೀವು ನನ್ನ ಸ್ಟೇಜಿಗೆ ಬಂದಾಗಲೇ ಅಟ್ಲೀಸ್ಟ್ ಒಂದು 3 years ಕಳೆದ್ಮೇಲೆ 4 years ಕಳೆದ್ಮೇಲೆ ನಾನು ಏನು ಪ್ರಾಬ್ಲಮ್ ಅನುಭವಿಸಿದ್ದೀನಿ ಅಂತ ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಟು ಬಿ ಫ್ರ್ಯಾಂಕ್ ಗೊತ್ತಾಗಲ್ಲ. ಈಗಲೂ ಸ್ಟೂಡೆಂಟ್ಸ್ ಕೆಲವೊಬ್ರು ಹಂಗೆ ಅನ್ಕೊಂಡಿರೋದು. ಬಟ್ ಅನ್ಕೊಳ್ಳಿ, ಒಂದು ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂತ ನಾನೇ ಸುಮ್ಮನೆ. ನಾನು ಹೇಳ್ಬೇಕಾದ್ರೆ ಕೆಲವೊಂದು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಲ್ಲಿ
ಇದೇನು ಅಂದ್ಕೊಂಡಿದ್ದಾರೆ ಕ್ಲೈಂಟ್ ಪ್ಲೇಸ್ಗಳಿಗೆ ಹೋದಾಗ ನಾನು ಹೇಳಿರೋ ಪಾಯಿಂಟ್ನ ಕೆಲವೊಬ್ರು ಅಲ್ಲಿ ರೀಕಾಲ್ ಆಗ್ತಿರ್ತಾರೆ. ಇವಾಗ ಮ್ಯಾಮ್ ಹಿಂಗೆ ಅಂತಿದ್ರು ಇಲ್ಲಿ ಆಗ್ತಿದ್ದಿಲ್ಲ, ಹಿಂಗೆ ಅಂತಿದ್ರು ಇಲ್ಲಿ ಆಗ್ತಿದ್ಯಾ, ಇಲ್ಲಿ ನೆಗ್ಲೆಕ್ಟ್ ಮಾಡ್ತೀರಾ, ಇಲ್ಲೇನೋ ಒಂಥರ ತೋರಿಸ್ತೀರೋ, ಬಟ್ ಅಲ್ಲಿ ಹಂಗಾಗುತ್ತೆ ಪ್ರಾಬ್ಲಮ್. ನಾನು ಇವಾಗಲೂ ಅಷ್ಟು ಸ್ಟೂಡೆಂಟ್ಸಿಗೆ ನಾನು ಹೇಳ್ಕೊಡ್ಬೇಕಾದ್ರೆ ನನ್ನ ಜೊತೆಗೆ ಮ್ಯಾಮ್ ಮಾಡಿರೋ ಬುಕ್ ನೋಟ್ ಎಲ್ಲ ತೆಗಿತೀನಿ ನಾನು. ಇವಾಗ ನಾಳೆ ಕ್ಲಾಸಿಗೆ ಹೋಗಿ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಹೇಳ್ಕೊಡ್ಬೇಕು ಅಂತಂದ್ರೆ ಮತ್ತೆ ನೈಟು ನಾನು ಕುತ್ಕೊಂಡು ಬುಕ್ ಎಲ್ಲ ನೋಡಿ ವಿಡಿಯೋಸ್ ಎಲ್ಲ ನೋಡ್ತೀನಿ ನಾನು. ವಿಡಿಯೋಸ್ ಒಂದೊಂದು 2-3 ನನ್ಗೆ ಮಿಸ್ ಆಗಿತ್ತು. ಬೇರೆಯವ್ರಿಗೆ ಕಾಲ್ ಮಾಡಿ ಬೇರೆಯವ್ರ ಹತ್ರ ನಾನು ವಿಡಿಯೋಸ್ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ. ಇಲ್ಲ ಅಂದರೆ ಕೀರ್ತನಕ್ಕೂ ಕಾಲ್ ಮಾಡಿ, ಹೇಮಕ್ಕನ ಹತ್ರ ಕಾಲ್ ಮಾಡಿ ಇವತ್ತಿಂದ ಏನಾದರೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇರೋ ನನಗೆ ಕಳಿಸ್ಕೊಡಿ. ಯಾಕಂದರೆ ಮೇಕಪ್ ಫೀಲ್ಡಲ್ಲಿ ದಿನ ಸ್ಕಿಲ್ಲು ಒಂದಾದ್ಮೇಲೆ ಒಂದು. ಹೌದು, ಎಷ್ಟು ಸ್ಕಿಲ್ಸ್ ಇದೆಯೋ ರಿಯಾಲಿಟಿನೂ ಅಷ್ಟೇ ಇಂಪಾರ್ಟೆಂಟ್. ನಾನು ಈಗಲೇ ಎಕ್ಸ್ಪ್ಲೈನ್ ಮಾಡ್ತಾರೆ, ನಿಮ್ಗೆ ಎಷ್ಟೊಂದು ಹೇಳ್ಕೊಂಬಂದೆ ಅಲ್ವಾ, ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಬಟ್ ಯಾವ್ದು ವರ್ಕ್ ಆಗುತ್ತೆ ಪ್ರಾಪರಾಗಿ ಏನೋ ಗೊತ್ತಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಆಗ್ತಿದೆ ಅಲ್ಲ. ಇನ್ನೇನಾದ್ರು ಹೇಳ್ಬೇಕಿನ? ಥ್ಯಾಂಕ್ ಯು. ವೆಲ್ಕಮ್. ಯಾವಾಗಲೂ ಹಿಂಗೆ ಎಲ್ಲರೂ, ಯಾಕೆಂದರೆ ಈ ಥರ ನಮ್ಗೆ ಎವ್ರಿ ಬ್ಯಾಚಲ್ಲೂ ನಮ್ಮ ಹಳೆ ಸ್ಟೂಡೆಂಟ್ಸ್ಗಳು ಬರ್ತಾ ಇರ್ತಾರೆ, ಇದು ಮಾಡ್ತಿರ್ತಾರೆ, ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮಗೆ? ಆಗುತ್ತಾ ಇಲ್ವೋ? ನೀವುಗಳು ಹಿಂಗೆ ಬರ್ತೀವಿ. ಲಾಸಿಂಗ್ ಒಂದೇ ಅಲ್ಲ, ಪ್ರಾಫಿಟ್ ಇದೆ. ಲಾಸ್ ಆಗುತ್ತೆ ಸರಿ, ಪ್ರಾಫಿಟ್ ಆಗುತ್ತೆ. ಬಿಸ್ನೆಸ್ ಅಂದಮೇಲೆ ದಟ್ ಇಸ್ ಕಂಪ್ಲೀಟ್ಲಿ ಕಾಮನ್. ನಾನು ಹೇಳೋದು ಸ್ಟಾರ್ಟಿಂಗಲ್ಲೇ ಲಕ್ಷ ದುಡಿತೀನಿ, ಕೋಟಿ ದುಡಿತೀನಿ. ಒಂದು ಬ್ಯಾಚ್ ಮಾಡಿದಾಗ ನನಗೂ ಒಂದು ಬ್ಯಾಚಲ್ಲಿ ಲಾಸ್ ಆಗುತ್ತೆ, ಒಂದು ಬ್ಯಾಚಲ್ಲಿ ಪ್ರಾಫಿಟ್ ಬರುತ್ತೆ, ಹಂಗಂತ ನಾನು ಇನ್ನೂ ಇದು ಮಾಡೋಕ್ಕಾಗಲ್ಲ. ನೀವು ನೋಡೋದು ತೊಗೊಂಡಿರೋ ದುಡ್ಡು ಮಾತ್ರ, ನಾವು ಅದರಲ್ಲಿ ಎಲ್ಲ ಡಿಪೆಂಡ್ ಮಾಡ್ತೀವಿ. ಅದು ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ನೀವು ಯಾವುದಾದ್ರೂ ಸ್ಟೇಜಿಗೆ ಬಂದಾಗ, ಇಲ್ಲಾಂದರೆ ಆರ್ಡರ್ಸ್ ಜಾಸ್ತಿ ಬರ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಿರಲ್ಲ, ಆವಾಗ ನಾವೇನು ಮಾಡ್ತಿದ್ವಿ ಅನ್ನೋದು ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಹಂಗಿರುತ್ತೆ, ಏನೂ ಮಾಡೋಕ್ಕಲ್ಲ, ನಿಮ್ಮ ತಪ್ಪು ಅಂತ ನಾವು ಹೇಳಲ್ಲ. ಆ ಮೈಂಡ್ಸೆಟ್, ಆ ಪೊಸಿಷನ್ದು ಅದಷ್ಟೇ. ನಮ್ಮ ಬ್ಯಾಚಲ್ಲಿ ನಾನೇ ಜಾಸ್ತಿ ಬಯಸ್ಕೊಂಡಿರೋದು. CC ಕ್ಯಾಮ್ರಾದಲ್ಲಿ ನೋಡೋರು ಬರೋರು ಏನು ಮಾಡ್ತಿದ್ದಿಲ್ಲ, ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಆ್ಯಕ್ಚುಲಿ ನಿಜ, ಈಗ ನಾನು ತುಂಬ ಬೈಯೋದು ಕಮ್ಮಿ ಆಗಿದೆ, ತುಂಬ ಕಮ್ಮಿ ಬೈತೀನಿ. ನಾನು ಮಾತಾಡೋದು ತುಂಬ ಕಮ್ಮಿ ಮಾಡಿದ್ದೀನಿ. ಈಗ ಬೈಯೋದು ವಿಚಾರದಲ್ಲಿ, ಕೋಪ ಮಾಡ್ಕೊಳ್ಳೋದ್ರಲ್ಲಿ ಈಗ ತುಂಬ ಕಮ್ಮಿ ಆಗಿದೆ. ಯಾವಾಗ ಈ 1 ವರ್ಷದಿಂದ ಈಚೆ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಆಗಿ ಒಂದು 5 ಮಂತ್ಸ್, ಪ್ರೆಗ್ನೆಂಟ್ 5 ಮಂತ್ಸಿಂದ ಅದು ಕಮ್ಮಿ ಆಗಿದೆ ನನಗೆ. ಅದಕ್ಕೂ ಮುಂಚೆ ಎಷ್ಟು ಬಯಸ್ಕೊಂಡಿದ್ದಾರೆ ಸ್ಟೂಡೆಂಟ್ಸು ಲೆಕ್ಕ ಎಲ್ಲ, ಬಯಸ್ಕೊಂಡವರೆಲ್ಲ ಚೆನ್ನಾಗಿದೆ ಅಷ್ಟೇ. ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಇದು ನಿಂತಿರೋದು ನಿಮ್ಮ ಮುಂದೆ. ಈ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ತುಮಕೂರು ಸಿಟಿಲೂ ಇದೆ, ಅದು ಬಿಟ್ಟು ಬೇರೆ ಬೇರೆ ಊರಲ್ಲಿದೆ, ಎಲ್ಲ ಕಡೆನೂ ಇದೆ. ಕುಣಿಗಲ್ಗೆ ಹೋಗ್ತೀರಾ, ಅಲ್ಲೂ ಇದೆ. ಗುಬ್ಬಿಗೆ ಹೋಗ್ತೀರಾ, ಪೂಜಾ ಒಂದೇ ಅಲ್ಲ, ಅದು ಬಿಟ್ಟು ತುಂಬ ಜನ ಗೊತ್ತಿರೋದು. ಹೌದು, ಗುಬ್ಬಿಗೆ ಹೋಗ್ತೀರಾ, ಅಲ್ಲೂ ಇದೆ. ತಿಪ್ಟೂರು, ನಿಟ್ಟೂರು, ಬೆಂಗಳೂರು, ನೆಲಮಂಗಲ, ಅದು ಬಿಟ್ಟು ಆಂಧ್ರ, ಶಿರ್ಸಿ, ಶಿವಮೊಗ್ಗ, ಪಾವಗಡ, ಶಿರಾ. ಅದನ್ನೇ ಹೇಳ್ತಿರೋದು. ಸೊ ನಮ್ಮ ದುಡ್ಡೇ ಹೆಣ್ಣಾಗಿದೆ. ನೀವೆಲ್ಲ ಕೊಟ್ಟಿದ್ದೀರ ಅಲ್ವ ದುಡ್ಡು, ಅದು ಯಾವುದು ನನ್ನ ಹತ್ರ ಇಲ್ಲ. ಇವ್ರು ಕೊಟ್ಟರೆ ದುಡ್ಡೇ ಇಲ್ಲ, ನನ್ನ ಹತ್ರನೇ ಇಲ್ಲ. ಹೌದಲ್ಲ? ಸೊ ನಾನು ಹೇಳ್ಕೊಟ್ಟಿದ್ದು ಇದೆಯಾ ಇಲ್ಲ, ಅಷ್ಟೇ ನಂಗೆ ಬೇಕಾಗಿರೋದು. ಲೈಫ್ ಟೈಮ್ ಅದು ನೆನ್ಸ್ಕೊಂತಾರ, ನಂಗೆ ಅಷ್ಟೇ ಬೇಕಾಗಿರೋದು. ಎಂಡ್ ಆಫ್ ದ ಡೇ ನೀವು ಆ ಥರ ಒಂದು ಮೋಟಿವ್ ಇಟ್ಕೊಂಡು ಏನೋ ಮಾಡಿ, ಒಂದು ಒಳ್ಳೆ ಕೆಲಸ ಮಾಡಿ ಮೋಟಿವ್ ಇಟ್ಕೊಂಡು, ನಿಜ ನೀವೇನೂ ಮಾಡೋದು ಬೇಡ, ದೇವರೇ ಕರ್ಕೊಂಡು ಹೋಗಿ ನಿಲ್ಲಿಸ್ತೇನೆ. ನಾನು ಅದನ್ನೇ ನಿಮ್ಗೆಲ್ಲ ಹೇಳೋದು ಯಾವಾಗಲೂ. ಒಳ್ಳೇದು ಮಾಡಿ, ನೀವು ಒಳ್ಳೆ ಮನಸ್ಸು ಇಟ್ಕೊಳ್ಳಿ. ಅದ್ರ ಜೊತೆಗೆ ಹಿಂದೆ ಒಂದು ಮುಂದೆ ಒಂದು ಬೇಡ, ಕ್ಲಿಯರ್ಡ್ ಆಗಿ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್, ಹಿಂಗೆ ಆಗ್ತಿದೆ, ಹಿಂಗಿದೆ, ಏನು ಮಾಡೋದು, ಎತ್ತು ಮಾಡೋದು. ಒಂದು ಮಿಸ್ಟೇಕ್ ಆಗಲಿ, ಒಂದು ಒಳ್ಳೇದಾಗಲಿ, ಅವ್ರ ಮುಂದೆ ಹೇಳಿದ್ರೆ ಬೆಸ್ಟು, ಹಿಂದೆ ಹೇಳಿದ್ರೆ ಬೆಸ್ಟಾ? ನಾನು ಅವ್ರಿಗೆ ಬಂದು ಮೊನ್ನೆ ಹಾಗೆ ಹೇಳಿದೆ, ಏನಂತ ಹೇಳಿದೆ, ಜಾಸ್ತಿ ಮಾತಾಡ್ಬಿಡಿ, ಮಾತಾಡ್ತಾ ಇದ್ರೆ ನಾನು ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಅಂತ. ಅನ್ನ ಇಲ್ವ ನಾನು ಹಿಂದೆ ಮಾತಾಡ್ಬೋದಾಗಿತ್ತು, ನಾನು ಹಿಂದೆ ಹೇಳಿದೆ, ಅವ್ರ ಮುಂದೆನೇ ಹೇಳ್ಬಿಟ್ಟು. ಹಿಂದೆ ಹೇಳೋದೇ ಬೇರೆ ಪಾಯಿಂಟ್, ಮುಂದೆ ಹೇಳೋದು, ಅವಾಗ ಅವ್ರು ಅರ್ಥ ಮಾಡ್ಕೋತಾರೆ, ಓಕೆ ನಾನು ಚೇಂಜ್ ಆಗಬೇಕು, ಗೊತ್ತಾಗುತ್ತೆ ಅವ್ರಿಗೆ. ಸೊ ಇಷ್ಟೇ, ಏನೇ ಒಂದು ಹಿಂದೆ ಮಾತಾಡಿ, ಮುಂದೆ ಮಾತಾಡಿ, ಹಿಂದೆ ಏನು ಮಾತಾಡೋಕೆ ಹೋಗ್ಬಿಡಿ. ಎಷ್ಟು ಟ್ರಾನ್ಸ್ಪರೆನ್ಸಿ ಆಗಿ ಇರ್ತೀರೋ ಈ ಫೀಲ್ಡಲ್ಲಿ ಅಷ್ಟೇ ಮುಂದಕ್ಕೆ ಹೋಗ್ತೀವಿ. ಅದಂತೂ 100%. ಟ್ರಾನ್ಸ್ಪರೆಂಟ್ ಎಲ್ಲಿರಬೇಕು, ವರ್ಕಲ್ಲಿ ಇರಬೇಕು, ನಿಯತ್ತಲ್ಲಿ ಇರಬೇಕು, ಪ್ರತಿ ಒಂದರಲ್ಲೂ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಹೌದು, ಇಷ್ಟೊಂದು ದುಡ್ಡು ತಗೊಂತೀನಿ ಅಂತಾರೆ. ಕೆಲವೊಂದ್ಸಲಿ ಪ್ರೋಗ್ರಾಮ್ಗಳಿಗೆ ಹೋದಾಗ ನಮಗೆ ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳ್ಕೊಡೋದು ಕಮ್ಮಿಗೆ ಹೋಗ್ಬಿಡ್ರಿ ಕಂಡ್ರು ಅಂತೀನಿ. ಹೇಳಿದಿನ ಇಲ್ವಾ ಕೇಳಿ ಇವ್ರಿಗೆಲ್ಲ. ನಾನು ಆ ಬ್ಯಾಚಲ್ಲಿ ಎಲ್ಲ ಬ್ಯಾಚ್ ನನ್ನ ಸ್ಟೂಡೆಂಟ್ಸಿಗೆ ತುಂಬ ಕಮ್ಮಿಗೆ ಹೋಗ್ಬಿಡ್ರಿ, ನೀವೇ ವ್ಯಾಲ್ಯೂ ಇಡಿಸ್ತೀರಾ. ನಿಮ್ಮ ವ್ಯಾಲ್ಯೂ ಏನು ಅಂತ ಕ್ಲೈಂಟ್ಸಿಗೆ ಗೊತ್ತಾಗಬೇಕು. ಗೊತ್ತಾಗ ಹುಡ್ಕೊಂಬರ್ತಾರೆ, ಅವ್ರನ್ನ ಬರ್ತಾರೆ ಅಲ್ಲ. ಈಗ ಅವಳು ಡೇಟ್ಸ್ ಬ್ಲಾಕ್ ಆಗಿದೆ ಅಂತ ಅವಳು ಏನು ಕಮ್ಮಿ ಮಾಡಲ್ಲ, ಅವಳು ಚೆನ್ನಾಗಿರೋ ಪ್ರೈಸ್ಗೆ ಮಾಡೋದು. ತಿಂಗಳಿಗೆ 4 ಆದರೂ ಆರ್ಡರ್ ಮಾಡಿ ಸಾಕು. ಹೇಗಿರ್ಬೇಕು ಆರ್ಡರ್, ತೂಕ ಇರಬೇಕು, ಹೌದಾ ಇಲ್ವೋ? ತಿಂಗಳ ಪೂರ್ತಿ ಕೆಲಸ ಮಾಡಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ವೇಸ್ಟ್ ಅಲ್ಲ. ನಾನು ಮಾಡಿದ್ದೀನಿ, ನನಗೆ ಬುದ್ಧಿ ಇಲ್ಲದಾಗ ಕೆಲಸ ಮಾಡಿದ್ದೀನಿ. ಯಾವುದಿದೆ, ತಿಂಗಳ ಪೂರ್ತಿ ಕೆಲಸ ಮಾಡೋದು, ಲಾಸ್ಟಿಗೆ ದುಡ್ಡು ನೋಡೋದು 0. ನೋಡೋರಿಗೆ ರಮ್ಯ ಫುಲ್ ದಿನ ಕೆಲಸ ಮಾಡ್ತಿದ್ದಾಳೆ, ಬೇಡ ನನಗೀಗ ಅಷ್ಟೇ. ತಿಂಗಳಿಗೆ 4 ಆರ್ಡರ್ ಹೋಗು,
ನಂಗೆ ಎಷ್ಟು ಬೇಕಾದ್ರೂ ದುಡ್ಕೊಂಬ, ಮುಗೀತು ನಮ್ದು ಸಾಕು. ಒಂದು ಆರ್ಡ್ರಿಗೆ ಹೋದ್ರೆ ನೀನು ಬ್ರೈಡಲ್ಗೆ ಹೋದರೆ ಯೂಶ್ವಲಿ ನಾನು ಸ್ಟಾರ್ಟಿಂಗಲ್ಲಿ ಇವ್ರಿಗೆಲ್ಲ ಹೇಳ್ಕೊಟ್ಟಿರೋದು ಹಿಂಗೆ ಅಂದರೆ ಮಿನಿಮಮ್ ಒಂದು 20,000 ಆದರೂ ಚಾರ್ಜ್ ಮಾಡಿ ಬ್ರೈಡಲಲ್ಲಿ, ಮಿನಿಮಮ್ 2 times ಮಿನಿಮಮ್. ವರ್ಷ ಅಂದ್ರೆ 16,000 ರೂಪಾಯಿ ಕಮ್ಮಿ ಹೋಗ್ಬಿಡಿ ಅಂತಲೇ ಹೇಳ್ಕೊಡೋದು, ಅವ್ರಿಗೂ ಹಂಗೆ ಹೇಳ್ಕೊಡಿರೋದು. ಅಟ್ಲೀಸ್ಟ್ ಅಷ್ಟು ಬಂದರೆ ನಿಮ್ಗೆ ಏನಕ್ಕಾದ್ರೂ ಆಗುತ್ತೆ. ಅದಕ್ಕಿಂತ ಕಮ್ಮಿ ಬಂದರೆ ಏನು ಮಾಡ್ತೀರಾ ದುಡ್ಡು ಇಟ್ಕೊಂಡು? ಹೌದಾ ಇಲ್ವಾ? ಮಾಡಬೇಕಾದ್ರೆ ಒಳ್ಳೆ ಶ್ರದ್ಧೆ ಇಟ್ಕೊಂಡು, ಒಂದು ನಂಬಿಕೆ ಇಟ್ಕೊಂಡು, ಪಾಸಿಟಿವ್ ಎನರ್ಜಿಲಿ ಎಲ್ಲ ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ. ಏನೇನೋ ಅಂದ್ಕೊಂಡು ಯಾರೋ ಏನೋ ಹೇಳಿದ್ರು, ಇನ್ನೊಬ್ರು ಮತ್ತೊಂದು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಎಲ್ಲ ಕೇಳ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ದೇವ್ರು ಅಲ್ಲೇ ತೋರಿಸ್ಬಿಡ್ತು. ಸೀರಿಯಸ್. ಈಗ ಯಾರೋ ಒಬ್ಬರು ಒಂದು ಮೆಂಟಲಾಗಿ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವ್ರ ಗುಣಗಳನ್ನ ನೋಡ್ತಾರೆ. ಹೌದು, ಗುಣ ನೋಡೇ ಬರೋದು. ಕೆಲಸ ಎಷ್ಟು ಇಂಪಾರ್ಟೆಂಟು, ಗುಣನೂ ಅಷ್ಟೇ ಇಂಪಾರ್ಟೆಂಟು. ನಾನು ಡೈಲಿ ನಿಮ್ಮ ಮೇಲೆ ಬಂದ್ಬಿಟ್ಟು ರೇಗಾಡಿ ಬೈದ್ರೆ ನೀವು ನಾಳೆಯಿಂದ ಬರ್ತೀರಾ? ಅದೇ ನನಗಿರಬೇಕು ಟ್ಯಾಲೆಂಟು, ಏನೋ ನಿಮಗೆ ತೀಡೋದು ಹೇಗೆ, ಬುದ್ಧಿ ಹೇಳೋದು ಹೇಗೆ, ಬೈಬೇಕು, ಬಟ್ ಅದು ಬೈದಂಗೆ ಅನ್ನಿಸ್ಬಾರ್ದು, ಅದು ಟ್ಯಾಲೆಂಟ್. ಹೌದು ಇಲ್ಲ? ಸೊ ಆಲ್ ದ ಬೆಸ್ಟ್ ಕೊಡು. ಥ್ಯಾಂಕ್ ಯು. ಸರಿ, ವರ್ಕ್ಶಾಪಲ್ಲಿ ನಾನು ಮ್ಯಾಮಿಗೆ ಇನ್ವೈಟ್ ಮಾಡಿದ್ದೆ. ಮ್ಯಾಮ್ ಹೈದ್ರಾಬಾದಲ್ಲಿದ್ದರು. ಸೊ ನನಗೆ ವರ್ಕ್ಶಾಪಿನ ದಿನ ಸಾರಾ ಡಿಸೈನ್ ಅವರು ಬಂದಿದ್ರು. ಅವ್ರು ಹೇಳಿದ್ರು ನನಗೆ, ಅವರೆಲ್ಲೂ ಕುಂತಿಲ್ಲ ಅಂತೆ, 10 ನಿಮಿಷ ಮುಂಚೆ ಕುಂತೆ ಇಲ್ಲ. ನಾನು ವರ್ಕ್ಶಾಪ್ ಸ್ಟಾರ್ಟ್ ಆದಮೇಲೆ ನಂದು ಮೇಕಪ್ ಮಾಡಲ್ನ ಕರೆಸಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಮುಗಿಸೋ ತನಕ ಎದ್ದೇ ಹೋಗಿಲ್ಲ. ಆಮೇಲಿಂದ ಬಂದರು ಮತ್ತೆ ನನ್ನ ಮೆಂಟರ್ನ ಕೇಳಿದ್ರು, ಯಾರು ಮೆಂಟರ್ ಅಂತ. ನಾನು ಹೇಳಿದೆ ಗ್ಲಾಮರ್ ಬ್ಯೂಟಿ ರಮ್ಯ ಮ್ಯಾಮ್ ಅಂತ ಹೇಳಿದ್ದಕ್ಕೆ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ, ನಿಮ್ಮ ಸ್ಟೂಡೆಂಟ್ಸು ಇವತ್ತು ವರ್ಕ್ಶಾಪ್ ಮಾಡಿದ್ರು, ನಾನು ಅವ್ರಿಗೆ ಹೇಳ್ತೀನಿ ಚೆನ್ನಾಗಿ ಮಾಡಿದ್ರು ಅಂತ. ಅವರು ನನಗೆ ಹೇಳಿದ್ದಾರೆ, ಈಗ ಪರ್ಮನೆಂಟ್ ಕೊಲಾಬ್ ಮಾಡೋಣ ನಾವು. ಅವ್ರದ್ದು ಇಯರ್ 6 months ಒಂದ್ಸಲ ಎಸ್ ಮಾಲಲ್ಲಿ ಇವೆಂಟ್ ನಡೆಯುತ್ತೆ, ಫ್ಯಾಷನ್ ಶೋ ಇವೆಂಟು. ಫುಲ್ ಕಾಸ್ಟ್ಯೂಮ್ ಅವ್ರದ್ದೇ ಇರುತ್ತೆ. ಅದಕ್ಕೆ ನನಗೆ ಕೊಲಾಬಿಗೆ ಹೋಗ್ತಾ ಇದ್ದಾರೆ. ಸೂಪರ್. ಯಾರೇ ಬ್ರ್ಯಾಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಂದು ಏನೂ ಕೊಡಲ್ಲ ಇಲ್ಲ ಕೇಳಲ್ಲ. ಹೌದಾ ಇಲ್ವೋ? ಕೇಳ್ತಾರ ಇಲ್ಲ ಕೊಡ್ತಾರ? ಸೊ ಬಂದು ಅಟ್ಲೀಸ್ಟ್ ಅವ್ರು ಅದನ್ನ ಒಂದು ಮುಂದೆ ಇಟ್ಟಿದ್ದಾರೆ ವಿಷಯ ಅಂದರೆ ಖುಷಿ ವಿಚಾರ ಅಲ್ವಾ? ನೆಕ್ಸ್ಟ್ ಪಾರ್ಟ್ ಎಲ್ಲ ನೆಕ್ಸ್ಟ್ ಯೋಚನೆ ಮಾಡೋಣ, ಅದು ನೆಕ್ಸ್ಟ್. ಬಟ್ ಅದನ್ನು ಹೇಳಿದ್ದಾರೆ 4 ಜನದ ಮುಂದೆ ಅಂದರೆ ಅಟ್ಲೀಸ್ಟ್ ಅದಾಗುತ್ತೆ ಅಲ್ವಾ? ಇಟ್ ಟೇಕ್ಸ್ ಟೈಮ್. 3 months ಆಗ್ಬೋದು, 4 months ಆಗ್ಬೋದು, 5 months ಆಗ್ಬೋದು. 2 years ವೇಟ್ ಮಾಡಿದ್ದಾರೆ. ನಾನು ಈ ಸ್ಟೇಜಿಗೆ ಏನಾದರೂ ಬರೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನಾನು ಅದನ್ನೇ ಹೇಳೋದು, ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಸರ್ಟಿಫಿಕೇಟ್ ಸಿಕ್ತಿದ್ದಂಗೆ ನೀವು ನಾಳೆ ಹೋಗ್ಬಿಟ್ಟು ಲಕ್ಷ ದುಡಿಯಲ್ಲ. ಇದು ರಿಯಾಲಿಟಿ. ದುಡಿತೀಯ ಅಷ್ಟೇ? ಲಕ್ಷ ದುಡಿಯಲ್ಲ. ಅದಿತ್ತು, ಒಂದು ಟೈಮು ಇತ್ತು, ಈಗಿಲ್ಲ. ಯಾಕಿತ್ತು? ನಾವು ಹಂಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಸ್ಟಾರ್ಟಿಂಗಲ್ಲಿ. ಯಾರೋ ಬಂದು ಈ ಫೀಲ್ನ 1,500 ರೂಪಾಯಿಗೆ 2,000 ರೂಪಾಯಿಗೆ ಹರಾಜು ಹಾಕ್ಬಿಟ್ಟಿದ್ದಾರೆ. ಬಟ್ ನಾವು ಅದನ್ನ ನಾನಂತೂ ಮಾಡಿದೆ. ಬೇರೆ ಯಾರು ನನ್ನ ಸ್ಟೂಡೆಂಟ್ಸ್ ಮಾಡಿದ್ರು ನಾನು ಮಾಡೋದೇ ಇಲ್ಲ. 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ ಬೇಡ ಅಂತ ಕೆಲಸ ಮಾಡಬೇಡಿ. ಒಂದೇ ಟೈಮ್ ಅದು ಬರೋದು, ನೆಕ್ಸ್ಟ್ ಆ ಕ್ಲೈಂಟ್ ನಿಮ್ಮ ಹತ್ರ ಬರಲ್ಲ. ಹೌದು ಇಲ್ವ? ಸೊ ಆ ಸ್ಟ್ಯಾಂಡರ್ಡ್ನ ಅವ್ರು ಉಳಿಸ್ಕೊಂಡು ಮಾಡ್ತಿರೋದಕ್ಕೆ ಒಂದು ಸ್ಟೇಜಿಗೆ ಬಂದಿರ್ತಾರೆ. ನಾನು ನನ್ನ ಸ್ಟ್ಯಾಂಡರ್ಡ್ನ ಬಿಟ್ಟು ಕೆಲಸ ಮಾಡಿದಿದ್ರೆ ಈ ಸ್ಟೇಜಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಈಗ ಅವ್ರು ಯಾರೋ ಒಂದೇ ವ್ಯಾಕ್ಸಿನ್ ಕೇಳಿದ್ರಲ್ಲ, ನಾನು ಮಾಡಿ ಕಳ್ಸಿದ್ರೆ ಹೆಂಗಿರ್ತಿತ್ತು? ಫ್ರೀ ಆಗಲ್ಲ, ಪಕ್ಕದಲ್ಲಿ ಮಾಡ್ಕೊಬೇಕಂತ. ಈಗ ಮಗಳು ಬಂದಿದ್ದಾರೆ, ಮಗ್ಳಿಗೆ ಇಲ್ಲಿಂದ ಮಾಡೋದು, ಇಲ್ಲಿಂದ ಇಲ್ಲಿವರೆಗೂ ಮಗ್ಳಿಗೆ ಮಾಡೋದಂತೆ, ಇಲ್ಲಿಂದ ಇಲ್ಲಿ ಅಮ್ಮಗ್ ಮಾಡೋದು. ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ. ಗ್ರಾಂಟೆಡ್. ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ, 500 ರೂಪಾಯಿ ಕರೆದ್ರು ಬರ್ತಾರೆ, 1,000 ರೂಪಾಯಿ ಕರೆದ್ರು ಬರ್ತಾರೆ. ಮೇಕಪ್ ಅಲ್ಲೂ ಹಂಗೆ ಆಗೋದು. ಒಂದು ಎಷ್ಟೆಲ್ಲಿ ಕರೆದ್ರು ಬರ್ತಾರೆ. ಸ್ಟ್ಯಾಂಡರ್ಡ್ ಇರ್ಬೇಕು. ನಾನು ಏನು ಹೇಳಿದೆ, ನಾನು ಮಾತಾಡೋದು ಇರ್ಬೇಕು, ಇಷ್ಟು ಇರ್ಬೇಕು ಮಾಡ್ರಲ್ಲ, ನಾನು ಹೋಗಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ತುಂಬ ಟೆನ್ಷನ್ ಇದ್ದಾಗ, ಸ್ಟ್ರೆಸ್ ಇದ್ದಾಗ, ಈ ಫೈನಾನ್ಷಿಯಲಿ ಒಂದು ಸ್ವಲ್ಪ ಟೈಟ್ ಇದ್ದಾಗ ಹೋಗ್ಬಿಡೋಣ ಅನಿಸುತ್ತೆ. ಎಷ್ಟೋ ಸಲ ನನಗೂ ಅನಿಸಿದೆ. ಆರ್ಡರ್ಸ್ ಬರ್ತಾ ಇರುತ್ತೆ, ಬುಕ್ ಎಂಕ್ವೈರೀಸ್ ಆಗ್ತಾ ಇರುತ್ತೆ, ಬಟ್ ನನ್ನ ಬಜೆಟಿಗೆ ಬರ್ತಾ ಇರಲ್ಲ. ಎಷ್ಟೋ ಸಲ ಹೋಗೋಣ ಅಂತ ಅಂದ್ಕೊಂಡು ನನ್ನ ಮನಸ್ಸನ್ನು ನಾನೇ ಗಟ್ಟಿ ಮಾಡ್ಕೊಂಡು ಬೇಡ, ಇನ್ನೇನಾಗುತ್ತೆ ಮ್ಯಾಕ್ಸಿಮಮ್ ಅಲ್ವಾ, ಇನ್ನೇನಾಗಕ್ಕೆ ಸಾಧ್ಯ, ಸರಿ ಹೋಗುತ್ತೆ, ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಮಾಡಿ. ಬಟ್ ಆ ಸ್ಟ್ಯಾಂಡರ್ಡ್ ನಾನು ಬುಕ್ ಮಾಡ್ಬೇಕಾದ್ರೆ ಅಷ್ಟೇ ಸ್ಟ್ಯಾಂಡರ್ಡಾಗಿ ಕೇಳ್ತಾರೆ, ಅಷ್ಟೇ ಸ್ಟ್ಯಾಂಡರ್ಡ್ ಬರ್ತಾರೆ, ಅಷ್ಟೇ ಸ್ಟ್ಯಾಂಡರ್ಡಾಗೂ ಬರ್ತಾರೆ. ಆ ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು. ಅರ್ಥ ಆಗ್ತದೆ ಅಲ್ಲ? ಇದೆಲ್ಲ ಒಂದು ಮೋಟಿವೇಶನ್ ಥರ ತಿಳ್ಕೊಳ್ಳಿ. ಸುಮ್ಮನೆ ಅವ್ರೇನೋ ಬಂದರು, ಹೇಳಿದ್ರು, ಹೋದ್ರು ಅಲ್ಲ. ಸೊ ಇದು ಒಂದು ಇನ್ಸ್ಪೈರ್ ನನಗೆ. ಓಕೆ, 2 years 3 years ಅಲ್ಲೇ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಅದೊಂದು ಎಫರ್ಟ್ಸ್ ಎಷ್ಟು ಹಾಕಿದ್ದಾರೆ ಅಂತ ನೀವು ಯೋಚನೆ ಮಾಡಬೇಕು. ಹೌದಲ್ವಾ? ಈಸಿಯಾಗಿ ಬರಲ್ಲ. ನಮ್ಮ ಬ್ಯಾಚಲ್ಲಿ ನಾನು ಒಬ್ಬೇ ಚಿಕ್ಕವಳು ಎಲ್ಲರಿಗಿನ್ನ. ಈಗಲೂ ನನಗೆ 23 years ಅಷ್ಟೇ. ಏನು ಈಸಿಯಾಗಿ ಸಿಗಲ್ಲ ಆ್ಯಕ್ಚುಲಿ. ಅವ್ಳು ಕಷ್ಟ ಪಟ್ಟಿರೋದಕ್ಕೆ ತಾನೇ ಈಗ ಸಿಕ್ಕಿರೋದು. ಸೊ ಪಟ್ಟ
ಇಲ್ಲ ಅಂದ್ರೆ ಸಿಗ್ತಾ ಇರ್ಲಿಲ್ಲ. ಎಲ್ಲ ಇದ್ದು ಸಾಧನೆ ಮಾಡೋದೆಲ್ಲ ಇಂಪಾರ್ಟೆಂಟ್, ಏನು ಇಲ್ದೆಲ್ಲ ಸಾಧನೆ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್. ನಿಮ್ಮ ಫ್ಯಾಮಿಲಿಲಿ ಎಲ್ಲ ಇದೆ, ಗಂಡನ ಮನೇಲಿ ಎಲ್ಲ ಇದೆ, ಲಕ್ಷಾಂತರ ರೂಪಾಯಿ ದುಡ್ಡಿದೆ, ಅವ್ರು ಏನೋ ಒಂದು ದೊಡ್ಡದಾಗಿ ಸೆಟಪ್ ಮಾಡೋದು, ಏನೋ ಒಂದು ಚಿಕ್ಕದಾಗಿ ಸೆಟಪ್ ಮಾಡೋದು ಅಲ್ಲ. ಏನೂ ಇಲ್ಲ, ಏನೂ ಸಪೋರ್ಟ್ ಇಲ್ಲ, ನಾನು ಒಬ್ಬಳೇ ನಿಂತ್ಕೊಂಡು ಮಾಡ್ತಿದ್ದೀನಿ ಅಂತ ಅಂತಾರೆ ನೋಡಿ, ಅದು ಸಕ್ಸಸ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ನಾವು ರಿಟರ್ನ್ ಏನು ಮಾಡಬೇಕು? ನೆನ್ನೆ ಹೇಳ್ದಂಗೆ ನಾನು ಕೊಡಬೇಕು. ಅದನ್ನ ಎಲ್ಲ ಮೈಂಡಲ್ಲಿ ಇರ್ತದೆ. ಮೈಂಡಿಗೆ ರೆಕಾರ್ಡ್ ಮಾಡ್ಕೊಂಡು ಎಲ್ಲರೂ ರೆಕಾರ್ಡ್ ಆಗ್ತಿತ್ತು. ನೀವು ರೆಕಾರ್ಡ್ ಆಗಿದ್ದ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಾನು. ಸಿ ನಾನು ಎಲ್ಲ ಬ್ಯಾಚಲ್ಲೂ ಹೇಳೋದಷ್ಟೇ ಅಪ್ಪ, ನಿಮ್ಮನ್ನು ನಂಬಿ ಯಾರು ಏನು ಕಳ್ಸಿರ್ತಾರೋ, ಅವ್ರು ಏನು ಪೇ ಮಾಡಿರ್ತಾರೋ ಅದನ್ನು ರಿಟರ್ನ್ ಮಾಡಿ. ಅವಾಗ ನೆಕ್ಸ್ಟ್ ನೀವೇನೋ ಒಂದು ದೊಡ್ಡದು ಮಾಡ್ತೀನಿ ಅಂದಾಗ ಅವ್ರು ಕೊಡ್ತಾರೆ, ಮತ್ತೆ ಅದನ್ನು ರಿಟರ್ನ್ ಮಾಡಿ, ಮತ್ತೆ ಕೊಡ್ತಾರೆ, ಮತ್ತೆ ರಿಟರ್ನ್ ಮಾಡಿ, ಮುಗೀತಲ್ವಾ? ನೀವು ಬೆಳೀತೀರಾ, ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅವರು ಖುಷಿ ಇರ್ತಾರೆ. ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ಯಾರು ಸಕ್ಸಸ್ ಸಿಗಲ್ಲ ಆಮೇಲೆ ನಂಬಿಕೆ. ನಾನು ಹೇಳಿ ನೀವು ಫಾಲೋ ಮಾಡಿದ್ರೆ ಸಕ್ಸಸ್ ಸಿಗಲ್ಲ ಅಂದ್ರೆ ಅದನ್ನಂತೂ ಇಲ್ಲ ದಯವಿಟ್ಟು ಮ್ಯಾಮ್, ನೆನ್ನೆನೇ ರೆಕಾರ್ಡ್ ಆಗ್ಬಿಟ್ಟಿದೆ. ನಾನು ಏನು ಆಫ್ ಅಮೌಂಟ್ ತೊಗೊಂಡ್ರೆ ನನ್ನ ಹಸ್ಬೆಂಡ್ಗೆ ವಾಪಸ್ ಕೊಟ್ಬಿಡ್ತೀನಿ. ವೆರಿ ಗುಡ್. ಇಲ್ಲ ಮಾಡ್ಬೇಕು, ಸೀರಿಯಸ್ಲಿ ಕೊಡ್ತೀನಿ. ಕೊಡ್ಬೇಕು, ಅದು ಬೇಕಾಗಿರೋದು, ಸರಿನಾ? ಯಾಕೆಂದ್ರೆ ಅವರು ಅನ್ಕೋತಾರಲ್ವಾ, ಅದು ನನ್ಗೆ ಏನಾದ್ರೂ ಇದ್ರೆ ನನ್ನ ಕಮಿಟ್ಮೆಂಟ್ಸಿಗೆ ಏನೋ ಆಗ್ತಿತ್ತು ಅನ್ಕೋತಾನೆ ಇಲ್ವೋ? ಅನ್ಕೋತಾರೆ. ಫುಲ್ ಅಮೌಂಟ್ ತೊಗೊಳ್ಳಿಲ್ಲ, ಆಫ್ ತೊಗೊಂಡಿದ್ರೆ ಅದನ್ನು ವಾಪಸ್ ಕೊಡಿ. ನಿಮ್ಗೆ ಫೀಲ್ಡಲ್ಲಿ ದುಡ್ದಾಗ ಅದಿಲ್ಲ, ನಿಮ್ಗೆ ಏನೋ ಒಂದು ಅಮೌಂಟ್ ಅರೇಂಜ್ ದಯವಿಟ್ಟು ವಾಪಸ್ ಕೊಡ್ತೀನಿ, ಸರಿನಾ? ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಒಂದು ಟೈಮ್ ಫ್ಯೂಚರಲ್ಲಿ ಇಲ್ಲಿ ಬಂದು ಅದನ್ನ ಹೇಳಂಗಾಗುತ್ತೆ. ಅವ್ರು ಚಿಕ್ಕದು ಮಾಡಲಿ ದೊಡ್ಡದು ಮಾಡಲಿ ಅದು ನನಗೆ ಮ್ಯಾಟ್ರ್ ಅಲ್ಲ. ನನ್ನ ಸ್ಟೂಡೆಂಟ್ ಅಷ್ಟೇ ನನಗೆ ಬೇಕಾಗಿರೋದು. ಅರ್ಥ ಆಗ್ತಿದೆಯಲ್ಲ? ಆಲ್ ದ ಬೆಸ್ಟ್ ಸ್ಟೂಡೆಂಟ್. ಇನ್ನೂ ಚೆನ್ನಾಗಾಗಿ ಜಾಸ್ತಿ ದುಡಿಮೆ ಮಾಡು, ಮನೇಲಿ ಇರೋದೆಲ್ಲ ಚೆನ್ನಾಗಿ ಮಾಡಿ, ಅಷ್ಟೇ ನಂಗೆ ಬೇಕಾಗಿರೋದು.